ಪವರ್ ಶೇರಿಂಗ್ ಚರ್ಚೆ ಹೊತ್ತಲ್ಲೇ ಮತ್ತೆ ದಲಿತ ಸಿಎಂ ಕೂಗು ಎದ್ದಿದೆ. ದಲಿತ ಸಿಎಂ ಕೂಗಿನ ಜೊತೆಯಲ್ಲಿಯೇ ದಲಿತ ಸಮಾವೇಶ ಕೂಡ ಆಗಬೇಕು ಅಂತೇಳಿ ತಯಾರಿ ನಡೀತಾ ಇದೆ. ಇದೆಲ್ಲದರ ಮಧ್ಯೆನೇ ಮಹದೇವಪ್ಪ ಅವರ ನಿವಾಸಕ್ಕೆ ಪರಮೇಶ್ವರ್ ಅವರು ದಿಢೀರಂತ ಬಂದು ಭೇಟಿ ಕೊಟ್ಟಿದ್ದಾರೆ. ಬೆಂಗಳೂರಿನ ಶಿವಾನಂದ ಸರ್ಕಲ್ ಬಳಿ ಇದೆ ಮಹದೇವಪ್ಪ ಅವರ ಮನೆ. ಕ್ಲೋಸ್ ಡೋರ್ ಮೀಟಿಂಗ್ ಇಬ್ಬರು ಕೂಡ ನಡೆಸಿದ್ದಾರೆ. ಇಲ್ಲಿ ದಲಿತ ಸಮಾವೇಶದ ಬಗ್ಗೆ ಮಾತಾಡಿದ್ರ, ಮುಂದಿನ ಮುಖ್ಯಮಂತ್ರಿ ಬಗ್ಗೆ ಮಾತಾಡಿದ್ರ, ದಲಿತ ಮುಖ್ಯಮಂತ್ರಿ ವಿಚಾರದ ಬಗ್ಗೆ ಮಾತಾಡಿದ್ರ ಗೊತ್ತಿಲ್ಲ. ಒಂದು ಕ್ಲೋಸ್ ಡೋರ್ ಮೀಟಿಂಗು ಇತ್ತು ಮಹದೇವಪ್ಪ ಅವರು ಹಾಗೂ ಪರಮೇಶ್ವರ್ ಅವರ ನಡುವೆ. ಮಹದೇವಪ್ಪ ಅವರಿಗೆ ಪರಮೇಶ್ವರ್ ಅವರು ಸಪೋರ್ಟ್ ಮಾಡ್ತಾರೆ, ಯಾವಾಗಲೂ ಪರಮೇಶ್ವರ್ ಅವರಿಗೆ ಮಹದೇವಪ್ಪನವರು ಸಪೋರ್ಟ್ ಮಾಡ್ತಾರೆ. ಉಭಯ ನಾಯಕರು ಸಾಕಷ್ಟು ಹೊತ್ತು ಅಲ್ಲಿ ಮಾತುಕತೆ ನಡೆಸಿದ್ದಾರೆ. ಪ್ರಸಕ್ತ ರಾಜಕೀಯ ವಿದ್ಯಮಾನ ದಲಿತ ಸಿಎಂ ಅಸ್ತ್ರ ಪ್ರಯೋಗದ ಬಗ್ಗೆ ಚರ್ಚೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ದಲಿತ ಸಿಎಂ ಕೂಗು ಮುನ್ನೆಲೆಗೆ ತರುವಂಥ ನಿರ್ಧಾರ ಇದು. ಸತೀಶ್ ಜಾರಕಿಹೊಳಿ ಮುನಿಯಪ್ಪ ಜೊತೆಯಲ್ಲಿ ಚರ್ಚೆ ಆದ ಮೇಲೆ ನಾವು ತೀರ್ಮಾನ ಮಾಡ್ತೀವಿ ಅಂತ ಕೂಡ ಅವರು ಹೇಳ್ತಾ ಇದ್ದಾರೆ. ಪವರ್ ಶೇರಿಂಗ್ ಚರ್ಚೆ ಹೊತ್ತಲ್ಲೇ ಮತ್ತೆ ದಲಿತ ಸಿಎಂ ಕೂಗು ಎದ್ದಿದೆ. ದಲಿತ ಸಿಎಂ ಕೂಗಿನ ಜೊತೆಯಲ್ಲಿಯೇ ದಲಿತ ಸಮಾವೇಶ ಕೂಡ ಆಗಬೇಕು ಅಂತೇಳಿ ತಯಾರಿ ನಡೀತಾ ಇದೆ. ಇದೆಲ್ಲದರ ಮಧ್ಯೆನೇ ಮಹದೇವಪ್ಪ ಅವರ ನಿವಾಸಕ್ಕೆ ಪರಮೇಶ್ವರ್ ಅವರು ದಿಢೀರಂತ ಬಂದು ಭೇಟಿ ಕೊಟ್ಟಿದ್ದಾರೆ. ಬೆಂಗಳೂರಿನ ಶಿವಾನಂದ ಸರ್ಕಲ್ ಬಳಿ ಇದೆ ಮಹದೇವಪ್ಪ ಅವರ ಮನೆ. ಕ್ಲೋಸ್ ಡೋರ್ ಮೀಟಿಂಗ್ ಇಬ್ಬರು ಕೂಡ ನಡೆಸಿದ್ದಾರೆ. ಇಲ್ಲಿ ದಲಿತ ಸಮಾವೇಶದ ಬಗ್ಗೆ ಮಾತಾಡಿದ್ರ, ಮುಂದಿನ ಮುಖ್ಯಮಂತ್ರಿ ಬಗ್ಗೆ ಮಾತಾಡಿದ್ರ, ದಲಿತ ಮುಖ್ಯಮಂತ್ರಿ ವಿಚಾರದ ಬಗ್ಗೆ ಮಾತಾಡಿದ್ರ ಗೊತ್ತಿಲ್ಲ. ಒಂದು ಕ್ಲೋಸ್ ಡೋರ್ ಮೀಟಿಂಗು ಇತ್ತು ಮಹದೇವಪ್ಪ ಅವರು ಹಾಗೂ ಪರಮೇಶ್ವರ್ ಅವರ ನಡುವೆ. ಮಹದೇವಪ್ಪ ಅವರಿಗೆ ಪರಮೇಶ್ವರ್ ಅವರು ಸಪೋರ್ಟ್ ಮಾಡ್ತಾರೆ, ಯಾವಾಗಲೂ ಪರಮೇಶ್ವರ್ ಅವರಿಗೆ ಮಹದೇವಪ್ಪನವರು ಸಪೋರ್ಟ್ ಮಾಡ್ತಾರೆ. ಉಭಯ ನಾಯಕರು ಸಾಕಷ್ಟು ಹೊತ್ತು ಅಲ್ಲಿ ಮಾತುಕತೆ ನಡೆಸಿದ್ದಾರೆ. ಪ್ರಸಕ್ತ ರಾಜಕೀಯ ವಿದ್ಯಮಾನ ದಲಿತ ಸಿಎಂ ಅಸ್ತ್ರ ಪ್ರಯೋಗದ ಬಗ್ಗೆ ಚರ್ಚೆ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ದಲಿತ ಸಿಎಂ ಕೂಗು ಮುನ್ನೆಲೆಗೆ ತರುವಂಥ ನಿರ್ಧಾರ ಇದು. ಸತೀಶ್ ಜಾರಕಿಹೊಳಿ ಮುನಿಯಪ್ಪ ಜೊತೆಯಲ್ಲಿ ಚರ್ಚೆ ಆದ ಮೇಲೆ ನಾವು ತೀರ್ಮಾನ ಮಾಡ್ತೀವಿ ಅಂತ ಕೂಡ ಅವರು ಹೇಳ್ತಾ ಇದ್ದಾರೆ.